ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಅನುಬಂಧ ಕಥೆಯ 30ನೇ ಅಧ್ಯಾಯವನ್ನು ಶುರು ಮಾಡೋಣ. ತಾನೊಬ್ಬಳೇ ಮನೆಯಿಂದ ಹೊರಟು ನಿಂತ ಹುಡುಗಿಯ ತೋಡು ಹಿಡಿದು ನಿಲ್ಲಿಸಿದ ಸೂರಜ್, ಅಪ್ಪ, ನಾನು ನನ್ನ ಅತ್ತೆ ಮನೆಗೆ ಹೋಗಿ ಸ್ವಲ್ಪ ದಿನ ಅಲ್ಲಿದ್ದು ಬಂದರೆ ಅದರಲ್ಲೇನು ತಪ್ಪೇನಿದೆ? ಪ್ಲೀಸ್ ಅಪ್ಪ, ಇನ್ನಾದರೂ ಈ ಸ್ಟೇಟಸ್ ಹುಚ್ಚಿಬಿಟ್ಟು ಸಾನ್ವಿನ ಈ ಮನೆ ಸೊಸೆ ಅಂತ ಆಕ್ಸೆಪ್ಟ್ ಮಾಡಿ ಎಂದವನು ತನ್ನ ತಾಯಿ ಅಜ್ಜಿಗೂ ತಿಳಿಸಿ ಹೊರಟ. 1 ನಿಮಿಷ ಸಾನ್ವಿ ಪುಟ್ಟ. ಅವಳನ್ನು ತಡೆದ ಅಜ್ಜಿ ಅವಳ ಕೈಗೆ 500ರ 4 ನೋಟ್ ಕೊಟ್ಟು, ನಿನ್ನೆ ನಿನ್ನ ಹುಟ್ಟಿದ ಹಬ್ಬಕ್ಕೆ ಏನೂ ಉಡುಗೊರೆ ಕೊಡೋಕ್ಕಾಗಲಿಲ್ಲ, ಅದಕ್ಕೆ ಈ ದುಡ್ಡಲ್ಲಿ ನೀನೇ ಏನಾದರೂ ನಿನಗಿಷ್ಟ ಆಗಿದ್ದಂತ ತಗೋ ಅಂತ ಹೇಳಿದ್ರೆ ಖುಷಿಯಾಗಿ ಅದನ್ನು ಪಡ್ಕೊಂಡವಳು ಥ್ಯಾಂಕ್ಸ್ ಅಜ್ಜಿ ಅಂತ ಅವರ ಕೆನ್ನೆಗೆ ಮುತ್ತಿಟ್ಟು ಅಲ್ಲೇ ನಿಂತಿದ್ದ ದೇವರಾಜ್ ಬಳಿ ಹೋಗಿ ಮತ್ತೆ ಅವರ ಕಾಲಿಗೆ ಬಿದ್ದವಳು ಪಿಸುಧ್ವನಿಯಲ್ಲಿ, ಮಾವ, ನಿಮ್ಮೊಬ್ಬರಿಗೆ ನಾಟಕ ಆಡೋಕ್ಕೆ ಬರುತ್ತೆ ಅಂದ್ಕೊಂಡ್ರೆ ಹೇಗೆ? ನಾವು ಇದರಲ್ಲೆಲ್ಲ ನಿಸ್ಸೀಮ್ರೆ. ನಿನ್ನೆ ಏನೋ ಮಗನ ಮುಂದೆ ಕಣ್ಣೀರು ಹಾಕಿ ಡ್ರಾಮಾ ಮಾಡಿ ಅತ್ತೆ ಕೈನಲ್ಲಿ ಸುಳ್ಳು ಹೇಳಿಸಿ ತಪ್ಪಿಸ್ಕೊಂಡ್ರಿ. ಆದರೆ ಆದಷ್ಟು ಬೇಗ ನಿಮ್ಮ ಮತ್ತು ಆ ವಸುಧಮ್ಮನ ಸೀಕ್ರೆಟ್ ಏನು ಎತ್ತ ಪತ್ತೆ ಹಚ್ಚಿ ನಿಮ್ಮ ಮಗ ಸೂರಜ್ ಮುಂದೆ ನಿಮ್ಮ ಸತ್ಯದ ಜೊತೆ ನಿಮ್ಮನ್ನು ನಿಲ್ಲಿಸಲಿಲ್ಲ ಅಂದರೆ ನಾನು ಸೂರಜ್ ಹೆಂಡ್ತಿನೇ ಅಲ್ಲ ಎಂದವಳು ಒದ್ದೆಯಾಗದೇ ಇದ್ದ ತನ್ನ ಕಣ್ಣನ್ನು ಒರೆಸ್ಕೊಳ್ತಾ, ಸಾರಿ ಮಾವ, ಬೇಜಾರು ಮಾಡ್ಕೋಬೇಡಿ, 1 ವಾರ ಅಷ್ಟೇ, ವಾಪಸ್ ಬಂದುಬಿಡ್ತೀನಿ ಎಂದು ಮಾವನಿಗೆ ಕಣ್ಣು ಹೊಡೆದು ಹೊರಟ ಹುಡುಗಿಯನ್ನು ಕಂಡು ದಂಗಾಗಿ ಬಿಟ್ಟರು ದೇವರಾಜ್. ಮನೆಯಿಂದ ಹೊರಟು 10 ನಿಮಿಷ ಆದರೂ ಸೂರಜ್ ಒಂದೂ ಮಾತನಾಡದೆ ಮುಖ ಊದಿಸ್ಕೊಂಡೇ ಡ್ರೈವ್ ಮಾಡ್ತಾ ಇರೋದನ್ನು ಗಮನಿಸಿದ ಸಾನ್ವಿ, ಅದ್ಯಾಕೆ ಹೀಗೆ ಮುಖನ ಗಡಿಗೆ ಥರ ಮಾಡ್ಕೊಂಡಿರೋದು ಎಂದಳು. ಸಾನ್ವಿ ಮಾತಿಗೆ ಅವಳನ್ನು ಗುರಾಯಿಸಿ ನೋಡಿದ ಸೂರಜ್ ಮತ್ತೆ ಕತ್ತು ತಿರುಗಿಸಿ ರೋಡ್ ಕಡೆ ನೋಡಲು ಅವನ ತೋಳಿಗೊರಗಿದ ಸಾನ್ವಿ, ಯಾಕೆ ಸೂರಿ ಕೋಪ? ನಾನು ಸರ್ರಂತ ಕರೀಲಿಲ್ವಲ್ಲ? ಓ, ಹೇಗಪ್ಪ ನಮ್ಮ ಮನೇಲಿ 1 ವಾರ ಇರೋದು ಅಂತನಾ? AC ಇಲ್ಲ, ಸ್ವಿಮ್ಮಿಂಗ್ ಪೂಲ್ ಇಲ್ಲ ಅಂತ ಯೋಚನೆನಾ ಎಂದಳು. ಸಾನ್ವಿ ಪ್ರಶ್ನೆಗೆ ಮತ್ತೆ ಅವಳನ್ನು ದಿಟ್ಟಿಸಿ ನೋಡಿ ಸುಮ್ಮನಾದ ಹೊರತು ಒಂದೂ ಮಾತು ಆಡ್ತಾ ಇಲ್ಲ ಹುಡುಗ. ಅವನ ನಡವಳಿಕೆಗೆ ಕಿರಿಕಿರಿಗೊಂಡ ಸಾನ್ವಿ, ಇದೇ ಬೇಡ ಅನ್ನೋದು, ಯಾವಾಗಲೂ ತಣ್ಣಗೆ ಐಸ್ ಕ್ರೀಮ್ ಥರ ಇರೋದು. ಇವತ್ತು ಅಮ್ಮನ ಮನೆಗೆ ಹೋಗುವಾಗಲೇ ಹೀಗೆ ಮೆಣಸಿನ್ಕಾಯಿ ಬಜ್ಜಿ ಥರ ಆಡಬೇಕಾ? ನೀವು ಹೀಗಿದ್ರೆ ನಾನು ಎಲ್ಲಿಗೂ ಬರಲ್ಲ, ವಾಪಸ್ ನಡೀರಿ ಆ ನಿಮ್ಮ ದೊಡ್ಡ ಮನೆಗೆ, ಎಲ್ಲ ನನ್ನ ಕರ್ಮ. ಕೋಪದಲ್ಲಿ ಗಂಡನ ಮೇಲೆ ರೇಗ್ತಾ ಇರುವ ಸಾನ್ವಿ ಮಾತು ಕೇಳಿ ಕಾರ್ನ ಸೈಡ್ಗೆ ಪಾರ್ಕ್ ಮಾಡಿದ ಸೂರಜ್, ಮಾತಾಡು, ಎಲ್ಲ ಮಾತು ನೀನೇ ಆಡು, ನಾನು ಬಾಯಿಗೆ ಬೀಗ ಹಾಕ್ಕೊಂಡು ಬಿಡ್ತೀನಿ ಎಂದ. ಸೂರಜ್ ಮಾತಿಗೆ ಹಣೆ ಚಚ್ಚಿಕೊಂಡ ಸಾನ್ವಿ, ಅಪ್ಪ ಮಹಾನ್ ಭಾವ, ನಾನೇನು ಮಾಡಿದೆ ಅಂತ ಇಷ್ಟೊಂದು ಕೋಪ ಎಂದಳು. ನಮ್ಮ ಮಧ್ಯೆ ನೀನು ಯಾಕೆ ಯಾವಾಗಲೂ ಆ ಚಾರ್ವಿಕ ಅಂತರೋದು? ನೋಡು, ನಾನಿವತ್ತು ನಿನಗೆ ಕ್ಲಿಯರಾಗಿ ಎಲ್ಲ ಹೇಳ್ತೀನಿ. ನಾನು ಇಂಜಿನಿಯರಿಂಗ್ ಮಾಡಿದ್ದು ಇಲ್ಲೇ ಬೆಂಗಳೂರಿನಲ್ಲಿ, ಆಮೇಲೆ MBA ಲಂಡನ್ನಲ್ಲಿ ಮಾಡಿ ಇಲ್ಲಿಗೆ ಬಂದ ಹೊಸತರಲ್ಲಿ ಅಪ್ಪನ ಆಫೀಸ್ ಜವಾಬ್ದಾರಿ ಹೊತ್ತಾಗ ಒಂದು ಪ್ರಾಜೆಕ್ಟ್ ವಿಷಯವಾಗಿ ಒಬ್ಬ ಸರ್ಕಾರಿ ಅಧಿಕಾರಿನ ಭೇಟಿ ಮಾಡೋಕ್ಕೆ ಅಂತ ಅವ್ರ ಮನೆಗೆ ಅವಾಗವಾಗ ಹೋಗ್ತಿದ್ದೆ. ಅವ್ರ ಮಗಳೇ ಚಾರ್ವಿಕಾ. ಪ್ರಾಜೆಕ್ಟ್ ಕೆಲಸ ಮುಗಿದ್ಮೇಲೆ ನಾನು ಆ ಮನೆಗೆ ಹೋಗೋದು ನಿಲ್ಲಿಸಿದೆ. ಆಗ ನನ್ನ ನಂಬರ್ನ ಅದು ಹೇಗೋ ಕಲೆಕ್ಟ್ ಮಾಡಿಕೊಂಡು ನನಗೆ ಮೆಸೇಜು ಕಾಲ್ ಮಾಡೋಕ್ಕೆ ಶುರು ಮಾಡಿದ್ಲು. ನನ್ನ ಫ್ರೆಂಡ್ಶಿಪ್ ಬೇಕು ಅಂದ್ಲು. ಮೊದಲು ವಾರಕ್ಕೊಮ್ಮೆ ಫೋನ್ ಮಾಡ್ತಾಯಿದ್ಲು, ಆಮೇಲೆ ದಿನ 1 ಕಾಲ್ ಇದ್ದೇ ಇತ್ತು. ಹೀಗೆ 6 ತಿಂಗಳು ಕಳೆದ್ರೂ ನಾನು 1 ದಿನನೂ ಅವಳಿಗೆ ಕಾಲ್ ಮಾಡಿರಲಿಲ್ಲ. ಆಮೇಲೆ ಒಂದಿನ ತನ್ನ ಫ್ರೆಂಡ್ಸ್ ಅಂತ ಹೇಳಿಕೊಂಡು ಇನ್ನೂ 2 ಹುಡುಗಿರು 4 ಹುಡುಗರನ್ನ ಪರಿಚಯ ಮಾಡಿಸಿ ಪಬ್ ಕರ್ಕೊಂಡು ಹೋದ್ಲು. ಅಲ್ಲಿ ಅವಳು ನನ್ನ ಜೊತೆ ಡ್ಯಾನ್ಸ್ ಮಾಡಬೇಕು ಅಂದ್ಲು. ಆವಾಗ ನನಗೆ ಎಷ್ಟು ಮುಜುಗರ ಆಯಿತು ಅಂದರೆ 5 ನಿಮಿಷ ಕೂಡ ಅಲ್ಲಿರೋಕ್ಕಾಗದೆ ಅರ್ಜೆಂಟ್ ಕೆಲಸ ಅಂತ ಹೊರಟು ಬಂದೆ. ಹೀಗೆ ಅಲ್ಬಾ ಇಲ್ಬಾ ಅಂತ ಅವಳೇ ದುಂಬಾಲು ಬಿದ್ದು ನನಗೆ ಹಿಂಸೆ ಮಾಡಿ ಕರ್ಕೊಂಡು ಹೋಗೋಳು. 2 ವರ್ಷ ಹೀಗೆ ಆಯಿತು. ಆಮೇಲೆ ಒಂದಿನ ಅದೇ ವ್ಯಾಲೆಂಟೈನ್ಸ್ ಡೇ ದಿನ ಆಫೀಸಿಗೆ ಬಂದು ನನ್ನ ಮುಂದೆ ಹೂಗುಚ್ಛ ಹಿಡಿದು ಲವ್ ಪ್ರಪೋಸ್ ಮಾಡಿದ್ಲು. ಮೊದಲಿಂದಲೂ ಹೆಣ್ಮಕ್ಳ ಮನಸ್ಸು ತುಂಬ ಸೂಕ್ಷ್ಮ ಅಂತ ಅಮ್ಮನಿಂದ ತಿಳಿದಿದ್ದ ನನಗೆ ಅವಳಿಗಿಲ್ಲ ಅನ್ನೋಕ್ಕೆ ಮನಸ್ಸಾಗದೆ ಅವಳ ಪ್ರಪೋಸಲ್ ಒಪ್ಕೊಂಡೆ. ಆದರೆ ಒಂದು ದಿನಾನು ಕೈ ಹಿಡಿದು ಶಾಪಿಂಗ್ ಮಾಲ್, ಸಿನಿಮಾ ಅಂತ ಸುತ್ತಲಿಲ್ಲ. ಆಮೇಲೆ ನಾನೇನೆ ಆಫೀಸ್ MD ಆದಮೇಲೆ ಹೊಸ ಪ್ರಾಜೆಕ್ಟ್ಗಳು ಸಿಕ್ಕಿ ತುಂಬ ಬ್ಯುಸಿ ಆದೆ. ಒಂದಿನ ನಾನು ಟೆಂಡರ್ ಫೈಲ್ ಮರೆತು ಟೇಬಲ್ ಮೇಲಿಟ್ಟು ಬಂದುಬಿಟ್ಟಿದ್ದೆ. ಮನೆಗೆ ಬಂದು ಅವ್ರ ನೆನಪಾಗಿ CCTV ಹಾಕಿ ನೋಡಿದ್ರೆ ಅದು ಆಫ್ ಆಗಿತ್ತು. ಅನುಮಾನ ಬಂತು. ಆಫೀಸಿಗೆ ಹೋಗಿ ಅಲ್ಲೇ ಟೇಬಲ್ ಮೇಲಿದ್ದ ನನ್ನ ಪೆನ್ ಸ್ಟ್ಯಾಂಡ್ನಲ್ಲಿ ನಾನು ಅಡಗಿಸಿದ್ದ ಸ್ಪೈ ಕ್ಯಾಮ್ರಾ ನೋಡಿದೆ. ನನ್ನ PA ಹರಿ ತನ್ನ ಮೊಬೈಲ್ನಲ್ಲಿ ಆ ಫೈಲ್ ಫೋಟೋ ತಗೋತಾ ಇರೋದು ಗೊತ್ತಾಗಿ ಅವನನ್ನು ಕೆಲಸದಿಂದ ತೆಗೆದುಹಾಕಿ ಅದೇ ಪೋಸ್ಟ್ಗೆ ಇಂಟರ್ವ್ಯೂ ಕಾಲ್ ಮಾಡಿದೆ. ನನ್ನ PA ಪೋಸ್ಟ್ಗೆ ನನ್ನ ಮ್ಯಾನೇಜರ್ ಇಂಟರ್ವ್ಯೂ ಮಾಡೋದು. ಆದರೆ ಅವತ್ತು ಅವ್ರ ಆರೋಗ್ಯ ಸರಿ ಇರಲಿಲ್ಲ ಅಂತ ನಾನೇ ಮಾಡಿದೆ. ಬಂದವರಲ್ಲಿ 2 ಹುಡುಗರು, 4 ಹುಡುಗಿಯರು. 2 ಹುಡುಗರ ಬಯೋಡೇಟಾ ನನಗಷ್ಟಾಗಿ ಇಂಪ್ರೆಸ್ ಮಾಡಲಿಲ್ಲ.
ಹುಡುಗಿರಲ್ಲಿ ನಿನ್ನ ಬಿಟ್ಟು 3 ಜನ ಕೆಲಸಕ್ಕಿಂತ ನನ್ನನ್ನು ಇಂಪ್ರೆಸ್ ಮಾಡೋಕ್ಕೆ ಬಂದಿದ್ರು ಅಂತ ಅವ್ರು ನಡ್ಕೊಳ್ತಾ ಇದ್ದ ರೀತಿಯಿಂದ ನೋಡೇ ಅರ್ಥ ಆಗಿತ್ತು. ನೀನಂತೂ ನಾನು ಇಂಟರ್ವ್ಯೂ ಮಾಡುವಾಗ ಸ್ವಲ್ಪ ಹೆದರಿದ್ರು ನಾನು ಕೇಳೋ ಪ್ರಶ್ನೆಗೆ ಪಟಪಟ ಅಂತ ಉತ್ತರ ಕೊಡ್ತಾ ಇದ್ದೆ. ಆಮೇಲೆ ನೀನು ತುಂಬ ಸಿಂಪಲಾಗಿ ಡ್ರೆಸ್ ಮಾಡಿದೆ. ಒಂದು ಜೀನ್ಸ್ ಪ್ಯಾಂಟ್ಗೆ ಕುರ್ತಾ ಅಷ್ಟೇ. ನನ್ನ ಇಂಪ್ರೆಸ್ ಮಾಡೋದಿರಲಿ, ನನ್ನ ಕಡೆಗೆ ಕಣ್ಣೆತ್ತಿಯೂ ನೋಡಲಿಲ್ಲ ನೀನು. ಇನ್ನೊಂದು ಮಾತು ಸಾನು, ನಿನ್ನ ಕಣ್ಣಿದೆಯಲ್ಲ ಅಯಸ್ಕಾಂತದಂತೆ ಯಾರನ್ನು ಬೇಕಾದರೂ ತನ್ನತ್ತ ಸೆಳೆದುಕೊಳ್ಳುತ್ತೆ. ಅಷ್ಟೇ ಅಲ್ಲ, ನೀನು ನೋಡ್ತಾ ಇದ್ದ ಹಾಗೆ ನೀನು ಹೊಸಬ್ಳು ಅನ್ನಿಸ್ಲೇ ಇಲ್ಲ. ಅಲ್ಲಿವರೆಗೆ ಚಾರ್ವಿಕಾ ಜೊತೆಗೆ ಮಾತಾಡ್ತಾ ಇದ್ದವನಿಗೆ ಹುಡುಗಿಯರು ಎಷ್ಟು ಬೋರಿಂಗ್ ಅನ್ನಿಸ್ತು. ಬರೀ ಸ್ಟೈಲ್ ಫ್ಯಾಷನ್ ಇಷ್ಟೇ ಅವರ ಪ್ರಪಂಚ ಅಂತ ಎಷ್ಟು ಸಲ ಗೊಣಕೊಂಡಿದ್ದೀನಿ. ಆದರೆ ನಿನ್ನ ಜೊತೆ ಮಾತನಾಡುವಾಗ ಆ ನಿನ್ನ ಮುದ್ದು ಮುಗ್ಧ ಮಾತುಗಳು ನನಗೆ ತುಂಬ ಇಷ್ಟ ಆಗ್ತಾಯಿತ್ತು. ಒಂದು ದಿನ ನೀನು ನನ್ನ ಕ್ಯಾಬಿನಿಗೆ ಬಂದು ಒಂದು ಟೆಂಡರ್ ಲೀಕ್ ಆಗಿದೆ ಅನ್ನೋ ಅನುಮಾನ ವ್ಯಕ್ತಪಡಿಸಿದಾಗ ನಾನು ಅದು ಹೇಗೆ ಸಾಧ್ಯ ಅಂತ ನಿನ್ನ ಮಾತು ನಂಬಿರಲಿಲ್ಲ. ಆಗ ತಾನೇ ನೀನು ನಿನ್ನ ಫೋಟೋಗ್ರಾಫಿಕ್ ಮೆಮೊರಿ ಬಗ್ಗೆ ಹೇಳಿದ್ದು. ಆ ಫೈಲ್ ನೀನಿಟ್ಟ ಜಾಗಕ್ಕಿಂತ 2 ಇಂಚು ಬೇರೆ ಕಡೆ ಇದೆ ಎಂದಿಯಲ್ಲ. ಆಗ ನಾನು ನಿನ್ನ ಈ ವಿಶೇಷ ಗುಣ ಕಂಡು ದಂಗಾಗಿದ್ದು. ಹೀಗೆ ಇರುವಾಗ ಒಂದಿನ ಅದೇ ನೀನವತ್ತು ಕಾಲ್ ರಿಸೀವ್ ಮಾಡಿದ್ದಕ್ಕೆ ಚಾರ್ವಿಕಾ ಕೋಪ ಮಾಡಿಕೊಂಡು ನನಗೆ ಬೇಜಾರಾಯಿತು ಅಂತ ಅಳೋ ಎಮೋಜಿ ಮೆಸೇಜ್ ಮಾಡಿದ್ಲು. ಒಂದು ಹುಡುಗಿ ಕಣ್ಣಲ್ಲಿ ನೀರು ಹಾಕಿಸ್ದೆ ಅಂತ ಬೇಸರ ಆಗಿ ಅದನ್ನು ಸರಿ ಮಾಡಬೇಕು ಅಂತ ಮೊದಲು ನನ್ನ ಫ್ರೆಂಡ್ ಹೆಲ್ಪ್ ಕೇಳಿದೆ. ಹುಡುಗಿ ಎದುರಿಗೆ ಮಂಡಿ ಉರಿ ಲವ್ ಯು ಅಂತ ಹೇಳಿ ಗಿಫ್ಟ್ ಕೊಡು, ಅವ್ರ ಕೋಪ ಎಲ್ಲ ಕರ್ಗೆ ಹೋಗುತ್ತೆ ಅಂತ ನನ್ನ ಫ್ರೆಂಡ್ ರಾಜೇಶ್ ಐಡಿಯಾ ಕೊಟ್ಟ. ಆದರೆ ಗಿಫ್ಟು ಏನು ಕೊಡಬೇಕು ಅಂತ ಹೇಳಲಿಲ್ಲ. ಅದನ್ನೇ ನಿನಗವತ್ತು ಕೇಳಿದ್ದು ನಾನು. ನನ್ನ ಫ್ರೆಂಡ್ ಹೇಳಿದ ಹಾಗೆ ಮಾಡಿದೆ. ಅವನು ಹೇಳಿದ್ದು ನಿಜ ಆಯಿತು. ಅವಳ ಕೋಪ ಹೋಯಿತು. ಹಾಗೆ ಅವನು ಇನ್ನೂ ಒಂದು ಮಾತು ಹೇಳಿದ್ದ. ಕೋಪ ಕಡಿಮೆ ಆದ ತಕ್ಷಣ, ಈಗೇನು ನಿಮ್ಮ ಫ್ರೆಂಡ್ ಹೇಳಿದ್ರು ಅಂತ ಕಿಸ್ ಕೂಡ ಮಾಡಿಬಿಟ್ರಾ? ಕೋಪದಲ್ಲಿ ಕೇಳಿದ ಸಾನ್ವಿ ಕಡೆಗೆ ಬಾಗಿ ಕೆನ್ನೆಗೆ ಮುತ್ತಿಟ್ಟ ಸೂರಜ್, ಇಲ್ಲ ಕಣಮ್ಮ, ಅವಳನ್ನು ಬಳಸಿ ಹಿಡಿದೆ. ಕೋಪ ಕಡಿಮೆ ಆಯಿತಾ ಅಂತ ಕೇಳಿದೆ. ಆದರೆ ಮುತ್ತು ಕೊಡೋಕ್ಕೆ ಮನಸ್ಸೇ ಬರಲಿಲ್ಲ ಎಂದ. ಬರೀ ಸುಳ್ಳು. ನಮ್ಮ ಮದುವೆ ಆಗಿ ಇನ್ನೂ 3 ವಾರ ಆಗಿಲ್ಲ. ಆಗಲೇ ಮುತ್ತು ಅಂತ ಎಷ್ಟು ಹಿಂಸೆ ಮಾಡ್ತೀರಾ? ಅಂಥದ್ರಲ್ಲಿ 1 ವರ್ಷ ಲವ್ ಮಾಡಿರೋ ಹುಡುಗಿಗೆ ಒಂದು ಮುತ್ತು ಕೊಟ್ಟಿರಲ್ವಾ ಎಂದಳು. ಇಲ್ಲ ಕಣೆ ಸಾನು, ನಾನು ಒಂದೇ ಒಂದು ಮುತ್ತು ಅವಳಿಗೆ ಕೊಟ್ಟಿಲ್ಲ. ಬಟ್ ಅವಳು ನನಗೆ 1-2 ಸಲ ಬೇಡ ಅಂದರೂ ಮೈ ಮೇಲೆ ಬಿದ್ದು ಕಿಸ್ ಮಾಡಿದಾಳೆ ಎಂದವನ ಕಡೆಗೆ ದಿಟ್ಟಿಸಿ ನೋಡಿ ಕೈಕಟ್ಟಿ ಕೂತ ಹುಡುಗಿ, ಆಯಿತು ಸರಿ ಬಿಡಿ, ಇನ್ಮೇಲೆ ಆ ನಿಮ್ಮ ಎಕ್ಸ್ ಬಗ್ಗೆ ನಾನು ಮಾತಾಡಲ್ಲ, ಓಕೆನಾ? ಹಾಗೆ ನೀವು ಅಷ್ಟೇ, ಅಮ್ಮನ ಮುಂದೆ ನಗ್ನಗ್ತಾ ಇರಿ ಪ್ಲೀಸ್ ಎಂದ. ಅವಳ ಮಾತಿಗೆ ಸರಿ ಎಂದವನು ಮತ್ತೆ ಡ್ರೈವ್ ಮಾಡ್ತಾ ತನ್ನ ಮನದ ಮಾತು ಅಷ್ಟನ್ನು ಅವಳ ಎದುರಿಗೆ ಹೇಳಿದ ನಿರಾಳತೆಯಲ್ಲಿದ್ದ. ಇವರಿಬ್ಬರನ್ನು ಮನೆ ಬಾಗಿಲಲ್ಲಿ ನಿಲ್ಲಿಸಿ ಆರತಿ ಮಾಡಿ ಒಳಗೆ ಕರೆದುಕೊಂಡ ಅನುಪಮ ಅವರಿಗೆ, ಇದ್ಯಾಕಮ್ಮ ಹೀಗೆ? ಇದೇನು ಮೊದಲನೇ ಸಲ ಅಲ್ವಲ್ಲ ನಾನು ಬರ್ತಾ ಇರೋದು? ಅವತ್ತೇ ಒಂದು ಸಲ ಬಂದಿದ್ವಿ ತಾನೇ ಎಂದು ಕೇಳಿದ್ಲು ಸಾನ್ವಿ. ಹ್ಞೂ ಕಂದ, ಅವತ್ತು ಹೇಳದೆ ಕೇಳದೆ ಬಂದಿದ್ದೆ. ಇಲ್ಲಾಂದರೆ ಅವತ್ತೇ ಆರತಿ ಮಾಡಿ ಕರ್ಕೋತಾ ಇದ್ದೆ. ಈಗ ಬೇಗ ಕೈಕಾಲು ಮುಖ ತೊಳ್ಕೊಂಡು ಬನ್ನಿ, ತಿಂಡಿ ರೆಡಿ ಇದೆ ಎಂದು ಹೇಳಿದ್ಲು. ಅಮ್ಮನ ಮಾತಿಗೆ ಸರಿ ಎಂದವಳು ಟವೆಲ್ ಹಿಡಿದು ಬನ್ನಿ ಸೂರಿ ಅಂತ ಅವರನ್ನು ಕರೆದುಕೊಂಡು ಬಾತ್ರೂಮ್ಗೆ ಹೋಗಿ ಮಗ್ನಲ್ಲಿ ನೀರನ್ನು ಅವರ ಕಡೆಗೆ ಹಿಡಿದು, ಕೈಗೆ ಸೋಪ್ ಹಚ್ಕೊಳ್ಳಿ, ನೀರು ಹಾಕ್ತೀನಿ ಎಂದಳು. ಏನೇ ಸಾನು, ಇಲ್ಲಿಗೆ ಬಂದಮೇಲೆ ನನಗೆ ಕಾಟ ಕೊಡ್ತೀಯ ಅಂದ್ಕೊಂಡಿದ್ರೆ ನೀನು ನೋಡಿದ್ರೆ ನಾನು ಸೇವೆ ಮಾಡ್ತಾ ಇದ್ದೀಯಲ್ಲೇ ಎಂದ. ಏನು ಮಾಡೋದು ಸರ್, ಹುಟ್ಟಿದಾಗಿನಿಂದ ಚಿನ್ನದ ಸ್ಪೂನ್ ಬಾಯಲ್ಲಿ ಇಟ್ಕೊಂಡು ಬೆಳೆದಿರೋರು ನೀವು. ಆ ನಿಮ್ಮ ಸ್ಮಾರ್ಟ್ ಔಟ್ ಗ್ಯಾಜೆಟ್ಸ್ ಉಪಯೋಗಿಸೋರಿಗೆ ಹೀಗೆ ಮಗ್ನಲ್ಲಿ ನೀರು ತಗೋಬೇಕು ಅಂತ ಗೊತ್ತಿರುತ್ತೋ ಇಲ್ವೋ ಅಂತ ಹೆಲ್ಪ್ ಮಾಡ್ತಾ ಇದ್ದೀನಿ ಎಂದಳು ಸಾನ್ವಿ. ಕೊಂಕಾಡ್ತಾ ಮಾತಾಡ್ತಾ ಇದ್ದ ಹುಡುಗಿಯ ಕೆನ್ನೆಗೆ ಮುತ್ತಿಟ್ಟು ಬಿಟ್ಟ ಸೂರಜ್. ಅವನ ಈ ಅಚಾನಕ್ ವರ್ತನೆಗೆ ಕಿರಿಕಿರಿಯಾಗಿ ಅವನ ಮುಖಕ್ಕೆ ನೀರು ಎರಚಿದ ಸಾನ್ವಿ, ಹೀಗೆಲ್ಲಂದರಲ್ಲಿ ಮುತ್ತು ಕೊಟ್ಟರೆ ಸರಿ ಇರಲ್ಲ ಸರ್. ಆವಾಜ್ ಹಾಕಿದ ಹುಡುಗಿ ದುಪ್ಪಟದಲ್ಲೇ ಮುಖ ಒರೆಸ್ಕೊಳ್ತಾ ಸೂರಜ್, ನೀನು ಸರ್ ಅಂದ ತಕ್ಷಣ ನಾನು ನಿನಗೆ ಮುತ್ತು ಕೊಡ್ತೀನಿ, ಅದು ಇಲ್ಲಾದರೂ ಸರಿ, ಮನೆಯಲ್ಲಿ ಎಲ್ಲರೂ ಮುಂದೆ ಆದರೂ ಸರಿ ಎಂದ. ಅಯ್ಯೋ ಎಂದು ಹಣೆ ಚಚ್ಚಿಕೊಂಡು ತನ್ನ ದುಪ್ಪಟನ ಅವನ ಕೈನಿಂದ ಕಿತ್ಕೊಂಡು ಸಾನ್ವಿ, ಆಯ್ತಪ್ಪ ಸಾರಿ, ಇನ್ಯಾವತ್ತೂ ನಿಮ್ಮನ್ನು ಸರ್ ಅನ್ನಲ್ಲ, ಈಗ ಫ್ರೆಶ್ ಆಗಿ ಬನ್ನಿ, ಅಷ್ಟೆಲ್ಲ ನಮ್ಮಂಗೆ ಹೆಲ್ಪ್ ಮಾಡ್ತಾ ಇರ್ತೀನಿ ಎಂದು ಹೇಳಿ ಅಲ್ಲಿಂದ ಹೊರಟ್ಲು. ನಾನೇ ಕಾಟ ಕೊಡಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ರೆ ಈ ಲೈಟ್ ಕಂಬ ನನಗೆ ಕಾಟ ಕೊಡ್ತಾ ಇದೆಯಲ್ಲ. ನೋ ಸಾನು, ಹೆದರಬೇಡ ಮಿಸ್ಟರ್ ಸೂರಿ, ನೋಡ್ತಾ ಇರಿ, ಈ ಸಾನು ನಿಮ್ಮ ಕಣ್ಣಲ್ಲಿ ನೀರು ಹಾಕಿಸ್ಲಿಲ್ಲ ಅಂದರೆ ನಾನು ಸಾನುನೇ ಅಲ್ಲ. ಗೊಣಗುಟ್ಕೊಂಡು ಅಡುಗೆ ಮನೆ ಕಡೆ ನಡೆದು ಹೋದ ಹುಡುಗಿಗೆ ತಿಳಿದಿಲ್ಲ, ಇವಳನ್ನು ಅಗಲುವ ಭಯದಲ್ಲಿ ಕಣ್ಣೀರು ಹಾಕುವ ಅವಳ ಗಂಡ ಇವಳ ಆ ಆಸೆಯನ್ನು ಈಡೇರಿಸುತ್ತಾನೆ ಎಂದು. ಮಗ ಮನೆಯಿಂದ ಹೊರಟಾಗಿನಿಂದ ಮುಖ ಧುಮ್ಮಿಸಿಕೊಂಡು ಕುಳಿತಿರುವ ದೇವರಾಜ್ ಬೆಳಗಿನ ತಿಂಡಿಯನ್ನೂ ಕೂಡ ತಿನ್ನದೆ ಖಾಲಿ ಹೊಟ್ಟೆನಲ್ಲಿ ಲ್ಯಾಪ್ಟಾಪ್ ಹಿಡಿದು ತಮ್ಮ ರೂಮ್ ಸೇರಿಬಿಟ್ಟಿದ್ರು. ದೇವು, ಆಗ್ಲಿಂದ ಜಾನಕಿ ಬಂದು ನಿನ್ನ ತಿಂಡಿ ಕರಿತಾ ಇದ್ದಾಳೆ,
ನೀನು ನೋಡಿದ್ರೆ ತಿಂಡಿಗೂ ಬರದೆ ಏನೊಂದು ಮಾತನಾಡದೆ ಸುಮ್ಮನೆ ಇಲ್ಲೇ ಕೂತಿದ್ಯಲ್ಲೋ. ಬಾರಪ್ಪ ತಿಂಡಿ ತಿನ್ನು, ನಿನಗೆ ಆಫೀಸ್ಗೆ ಹೋಗೋಕ್ಕೆ ಟೈಮ್ ಆಗ್ತಿಲ್ವಾ? ದುರ್ಗಾದೇವಿಯವರು ಮಗನನ್ನು ಕೇಳಿದರು. ಅಮ್ಮನ ಮಾತಿಗೆ ಹಣೆ ಹೊತ್ತಿಕೊಂಡ ಸೂರಜ್, ಇವತ್ತು ಆಫೀಸ್ಗೆ ಹೋಗೋ ಮನಸ್ಸಿಲ್ಲ ಅಮ್ಮ. ಹಾಗೆ ಆ ನಿನ್ನ ದರಿದ್ರ ಸೊಸೆಗೆ ಹೇಳಿಬಿಡು, ಬಂದು ನನಗೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಎಂದವರ ಮಾತಿನಲ್ಲಿ ಹೆಂಡತಿಯ ಮೇಲಿನ ಅಸಮಾಧಾನ ಎದ್ದು ಕಾಣಿಸ್ತಾ ಇತ್ತು. ಏನಾಯಿತು ಅಂತ ನಿನ್ನ ಹೆಂಡತಿ ಬಗ್ಗೆ ಇಷ್ಟು ಕೆಟ್ಟದಾಗ ಮಾತಾಡ್ತಾ ಇದೆಯಾ ದೇವು? ಹಾಗೆ ನೋಡೋಕೆ ಹೋದರೆ ನೀನು ಮಾಡಿರೋ ತಪ್ಪನ್ನೆಲ್ಲ ಕ್ಷಮಿಸಿ ತನ್ನ ನೋವನ್ನೆಲ್ಲ ಹೊಟ್ಟೆಗೆ ಹಾಕ್ಕೊಂಡು ಯಾರ ಮುಂದೆನೂ ನಿನ್ನ ಕೆಟ್ಟ ಬುದ್ಧಿನ ಬಿಟ್ಕೊಡದೆ ನಿನಗೆ ವಿಧೇಯವಾಗಿ ಬದುಕ್ತಾ ಇರೋ ಹೆಣ್ಣಿನ ಬಗ್ಗೆ ನೀನು ಗೌರವ ತೋರಬೇಕು. ನಿನ್ನದು ಬಿಡು, ನಾಯಿ ಬಾಲ, ಎಷ್ಟು ಹೇಳಿದ್ರೂ ಅಷ್ಟೇ. ಈಗ ಹೀಗೆ ಮುಖ ಮಾಡಿಕೊಂಡು ಕೂತಿರೋ ಅಂಥದ್ದು ಏನಾಗಿದೆ ಅದನ್ನಾದರೂ ಬೊಗಳು. ದುರ್ಗಾದೇವಿಗೆ ಮೊದಲಿನಿಂದಲೂ ಮಗನ ಮೇಲೆ ಅಸಮಾಧಾನ ಇದೆ. ಆದರೆ ಮೊಮ್ಮಕ್ಕಳ ಮುಂದೆ ಏನನ್ನೂ ಬಿಟ್ಕೊಡದೆ ಮೌನದ ಮೊರೆ ಹೊಕ್ಕಿರ್ತಾರೆ. ಆದರೆ ಮನೆಯಲ್ಲಿ ಮಕ್ಕಳು ಇರದಿದ್ದಾಗ ಆ ಸುಯೋಗವನ್ನು ಮಗನಿಗೆ ಗದರೋದಕ್ಕೆ ಬಳಸ್ಕೊಳ್ತಾರೆ. ಭುಜದೆತ್ತರಕ್ಕೆ ಬೆಳೆದಿರೋ 3 ಗಂಡು ಮಕ್ಕಳ ತಂದೆ ಕಣಮ್ಮ ನಾನು. ನನ್ನ ಹತ್ರ ಹೀಗೆ ಬೊಗಳು ಅಂತೆಲ್ಲ ಮಾತಾಡಬೇಡ, ನನಗಿವೆಲ್ಲ ಇಡ್ಸಲ್ಲ. ಈಗೇನು ನನ್ನ ಬೇಸರ ಯಾಕೆ ಅಂತ ಹೇಳಬೇಕಾ? ಏನಂತ ಹೇಳಲಿ ಅಮ್ಮ? ಈ ಮನೆಯವರೆಲ್ಲ ನನ್ನ ನೆಮ್ಮದಿ ಹಾಳು ಮಾಡೋಕ್ಕೆ ಹುಟ್ಟಿರೋದು. ಮೊದಲು ನನ್ನ ಮಗ ಚಿಕ್ಕ ಸುಮ್ಮನಿಲ್ಲಾರ್ದೆ ಅದೇನೋ ವಿಡಿಯೋ ಮಾಡಿ ಸೂರಜ್ನ ಬ್ಲ್ಯಾಕ್ ಮೇಲ್ ಮಾಡ್ದ. ಆಮೇಲೆ ಆ ಸೂರಜ್ ಚಿಕ್ಕ ಹೇಳಿದ ಹಾಗೆ ಕೇಳೋದು ಬಿಟ್ಟು ಆ ಭಿಕಾರಿ ಹುಡುಗಿನ ಮದುವೆ ಆದ. ಆ ಹುಡುಗಿಗೆ ಕಿರುಕುಳ ಕೊಟ್ಟು ಈ ಮನೆಯಿಂದ ಓಡಿಸಿ ಆಮೇಲೆ ಅವಳ ಜಾಗಕ್ಕೆ ಚಾರ್ವಿಕಾನ ತರೋಣ ಅಂದರೆ ಆ ನನ್ನ ದರಿದ್ರ ಹೆಂಡತಿ ಸೊಸೆ ಪರ ನಿಂತಳು. ನೀನು ಅವಳನ್ನು ಮನೆಯಿಂದ ಹೊರಗಾಕಲಿಲ್ಲ ಅಂದರೆ ನಿನ್ನನ್ನು ಸುಮ್ಮನೆ ಬಿಡಲ್ಲ ಅಂತ ಅವಳಿಗೆ ಹಿಂಸೆ ಕೊಟ್ಟರೆ ಖುಷಿಯಾಗಿ ಎಲ್ಲವನ್ನೂ ಅನುಭವಿಸಿದ್ಲು. ಅದೆಲ್ಲ ಒಂದು ಕಡೆ ಆದರೆ ಆ ಚೋಟುದ್ದ ಹುಡುಗಿ ಆ ಕೆಲಸದವರ ಮಾತನ್ನು ಎಷ್ಟು ಚಾಣಾಕ್ಷತೆಯಿಂದ ರೆಕಾರ್ಡ್ ಮಾಡಿ ನನ್ನ ಹೆಂಡತಿಗೆ ನಾನು ಕಾಟ ಕೊಡ್ತೀನಿ ಅಂತ ಸೂರಜ್ ಮುಂದೆ ಸಾಬೀತು ಮಾಡಿಬಿಟ್ಲು. ಈಗ ನೀವು ಸಹ ಅವಳಿಗೆ ಉಡುಗೊರೆ ಕೊಟ್ಟು ಆತ್ಮೀಯತೆ ತೋರಿಸ್ತಾ ಇದ್ದೀರಲ್ಲ, ಈಗ ಹೇಳಿ ನನಗೆ ಬೇಸರ ಆಗದೆ ಇರುತ್ತಾ ಎಂದು ಅಸಹನೆಯಲ್ಲಿ ಹೇಳಿದರು ದೇವರಾಜ್. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.